The next concept is conjunction. The definition of conjunction is two or more simple statements are combined by using logical connective and. Right. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಸಿಂಪಲ್ ಸ್ಟೇಟ್ಮೆಂಟ್ಸು ಆ್ಯಂಡ್ ಎಂಬ ಕನೆಕ್ಟಿವಿಂದ ಕಂಬೈನ್ಡ್ ಆಗಿದ್ದರೆ ಅದನ್ನೇನಂತೀವಿ ನಾವು ಕಂಜಂಕ್ಷನ್. ಹಿಯರ್ ಪಿ ಆ್ಯಂಡ್ ಕ್ಯೂ ಎರಡು ಸಿಂಪಲ್ ಸ್ಟೇಟ್ಮೆಂಟ್ಸ್ ಕನ್ಸಿಡರ್ ಮಾಡಿ. ಪಿ ಮತ್ತು ಕ್ಯೂವನ್ನು ಏನಂತ ಕನ್ಸಿಡರ್ ಮಾಡಿ, ಎರಡು ಸಿಂಪಲ್ ಸ್ಟೇಟ್ಮೆಂಟ್ಸ್. ಈ ಎರಡು ಸಿಂಪಲ್ ಸ್ಟೇಟ್ಮೆಂಟ್ಸು ಎದರಿಂದ ಕನೆಕ್ಟ್ ಆಗಿರಬೇಕು? ಈ ಎರಡು ಸಿಂಪಲ್ ಸ್ಟೇಟ್ಮೆಂಟ್ಸು ಎದರಿಂದ ಕಂಬೈನ್ ಆಗಿರಬೇಕು? ಈ ಲಾಜಿಕಲ್ ಕನೆಕ್ಟಿವಿಂದ ಇವೆರಡು ಸಿಂಪಲ್ ಸ್ಟೇಟ್ಮೆಂಟ್ಸ್ ಕಂಬೈನ್ ಆಗಿದ್ದರೆ ಇದಕ್ಕೇನಂತೀವಿ ನಾವು ಕಂಜಂಕ್ಷನ್ ಅಂತ ಅಂತೀವಿ. ಓಕೆ, ಇದನ್ನು ಸಿಂಬಾಲಿಕಲಿ ಹೇಗೆ ಬರೀತಾರೆ ಅಂದರೆ, ಇಟ್ ಈಸ್ ಅ ಸಿಂಬಾಲಿಕಲಿ ಡಿನೋಟೆಡ್ ಬೈ ಪಿ ಆ್ಯಂಡ್ ಕ್ಯೂ. ಇದನ್ನು ಹೆಂಗೆ ಓದ್ತಾರೆ ಅಂದರೆ ಪಿ ಆ್ಯಂಡ್ ಕ್ಯೂ ಅಂತ ಓದ್ತಾರೆ, ಇಲ್ಲ ಪಿ ಕಂಜಂಕ್ಷನ್ ಕ್ಯೂ ಅಂತ ಓದ್ತಾರೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ನಿಮಗೆ ಎಕ್ಸಾಮ್ ಪರ್ಪಸ್ ಓದಬೇಕಂದ್ರೆ ಟ್ರೂತ್ ಟೇಬಲ್ ಗೊತ್ತಿರಬೇಕು. ಕ್ವಶನ್ ಹೇಗಿರುತ್ತಂದರೆ ಕನ್ಸ್ಟ್ರಕ್ಟ್ ದಿ ಟ್ರೂತ್ ಟೇಬಲ್ ಅಂತ ಕೊಟ್ಟಿರ್ತಾರೆ. ಇದರ ಆಧಾರ ಮೇಗಿಂದೆ ಬಿಡ್ಸೋಕ್ಕೆ ಬರುತ್ತೆ ನಿಮಗೆ. ಓಕೆ, ಇದು ಗೊತ್ತಿರಲಿಲ್ಲ ಅಂದರೆ ಯಾವ ಎಕ್ಸಾಂಪಲ್ ಕೂಡ ನಿಮ್ಗೆ ಟಚ್ ಕೂಡ ಮಾಡೋಕ್ಕಾಗಲ್ಲ. ರೈಟ್, ನೋಡಿ, ಪಿ ಕ್ಯೂ, ಪಿ ಆ್ಯಂಡ್ ಕ್ಯೂ. ಇದನ್ನು ಒಂದು ಸ್ಟೋರಿ ಮುಖಾಂತರ ನಿಮ್ಗೆ ಹೇಳ್ಕೊತ ಹೋಗ್ತೀನಿ, ತುಂಬ ಚೆನ್ನಾಗಿರುತ್ತೆ. ಪಿದು ಟ್ರೂತ್ ವ್ಯಾಲ್ಯೂಸ್ ಏನೋ ಟ್ರೂ, ಟ್ರೂ, ಫಾಲ್ಸ್, ಫಾಲ್ಸ್. ಕ್ಯೂದೇನೋ ಟ್ರೂ, ಫಾಲ್ಸ್, ಟ್ರೂ, ಫಾಲ್ಸ್. ಟ್ರೂ ಆ್ಯಂಡ್ ಪಿ ಆ್ಯಂಡ್ ಕ್ಯೂ. ರೈಟ್, ಇದನ್ನೇನು ಮಾಡಿ, ಪಿ ಮತ್ತು ಕ್ಯೂನ ಒಂದು ಪೇರ್ ಅಂತ ಕನ್ಸಿಡರ್ ಮಾಡಿ. ಯಾರೋ ಇಬ್ಬರು, ಪಿ ಒಬ್ಬರು ಆದರೆ ಕ್ಯೂ ಒಬ್ಬರು. ಈ ಸಿಂಬಾಲ್ ಏನು ಇಂಡಿಕೇಟ್ ಮಾಡುತ್ತಂದರೆ ಈ ಪಿ ಮತ್ತು ಕ್ಯೂ ನಡುವೆ ಇರೋ ರಿಲೇಷನನ್ನು ರಿಪ್ರೆಸೆಂಟ್ ಮಾಡುತ್ತೆ ಈ ಸಿಂಬಾಲ್. ಯಾವುದು? ಆ್ಯಂಡ್ ಸಿಂಬಾಲ್. ರೈಟ್, ಈಗ ನೋಡಿ, ಟ್ರೂ ಅಂದರೆ ನಿಜ, ಫಾಲ್ಸ್ ಅಂದರೆ ಸುಳ್ಳು. ಇದೇ ರೀತಿ ತಿಳ್ಕೊಳ್ಳಿ. ಈಗ ನೋಡಿ ಹೆಂಗೆ ಬರುತ್ತೆ ಇದು. ಪಿ ಯಾವಾಗ ಟ್ರೂ ಹೇಳ್ತಾನೋ, ಕ್ಯೂ ಯಾವಾಗ ಟ್ರೂ ಹೇಳ್ತಾನೋ ಅವಾಗ ಮಾತ್ರ ಈ ಮನಸ್ಸಿಗೆ ಏನು ತಿಳಿಯುತ್ತೆ? ಟ್ರೂ ಅಂತ ತಿಳಿಯುತ್ತೆ. ಅರ್ಥ ಆಗುತ್ತಲ್ಲ ಕಂಜಂಕ್ಷನ್ ಹೆಂಗೆ ಬರುತ್ತೆ? ಪಿ ಆ್ಯಂಡ್ ಕ್ಯೂ ಕಂಜಂಕ್ಷನ್ ಹೆಂಗೆ ಬರುತ್ತೆ? ಇಬ್ಬರು ಟ್ರೂ ಹೇಳಿದಾಗ ಮಾತ್ರ ಮನಸ್ಸೇನು ತಿಳ್ಕೊಳ್ಳುತ್ತೆ? ಪಿ ಆ್ಯಂಡ್ ಕ್ಯೂ ಮನಸ್ಸು ಟ್ರೂ ಅಂತ ತಿಳ್ಕೊಳುತ್ತೆ. ಉಳಿಕಿದ್ದೆಲ್ಲ ಟೈಮಲ್ಲಿ ಏನು ತಿಳ್ಕೊಳ್ಳುತ್ತೆ? ಫಾಲ್ಸ್ ಅಂತ ತಿಳ್ಕೊಳ್ಳುತ್ತೆ. ಚೆನ್ನಾಗಿದೆಯಲ್ಲ? ರೈಟ್, ಇನ್ನು ನೆಕ್ಸ್ಟ್ ಏನು ನೋಡೋಣ? ಡಿಸಂಕ್ಷನ್ ನೋಡೋಣ.